ಗೌರವಾನ್ವಿತ ಹಿರಿಯರಾದಂಥ ಈ ಭಾಗದ ಮಾಜಿ ಸಂಸತ್ ಸದಸ್ಯರಾದಂಥ ಸಂಗಣ್ಣನವರಿಗೆ ಬಿಜೆಪಿ ಪಕ್ಷ ಬೆನ್ನಿಗೆ ಚೂರಿ ಹಾಕಿತ್ತು. ಕಡಿ ಸಂಗಣ್ಣವ್ರ ಟಿಕೆಟ್ ಮಿಸ್ ಆದ ಕಾರಣ ಅವರು ಬಿಜೆಪಿ ಹೈಕಮಾಂಡ್ ಅವ್ರಿಗೇನೋ ಗೊತ್ತಿಲ್ಲ, ಪಾಪ ಅವ್ರೇನೋ ಕೆಲಸ ಮಾಡಿದ್ರು ಕೂಡ. ಅವ್ರಿಗೆ ಗೊತ್ತಾಗೈತೆ ಆಲ್ರೆಡಿ ಕಡಿ ಸಂಗಣ್ಣವ್ರಿಗೆ ತಮ್ಮ ಪಕ್ಷದಲ್ಲಿದ್ದು ತನಗೆ ಮೋಸ ಆಗೈತೆ ಅಂತೇಳಿ ಗೊತ್ತಿದ್ದೆ ಅವರು ಆ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಬಂದಿದ್ದಾರೆ. ಕಡಿ ಸಂಗಣ್ಣವ್ರು ಬರೋದ್ರಿಂದ ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ. ಸಜ್ಜನ್ ರಾಜಕಾರಣಿ ಮುತ್ಸದಿ, ಆಮೇಲೆ ಕ್ಯಾಶುವಲ್ ಆಗಿ ಜನತಾಕ್ಕೆ ಬೆರೆತಕ್ಕಂಥ ಮನುಷ್ಯ ಇದ್ದ. ಕರಡಿ ಸಂಘವ್ರ ಟಿಕೆಟ್ ತಪ್ಪಿತ್ತಂದ್ರೆ ಅದಕ್ಕೆ ಶಾಪ, ಅವ್ರಿಗೆ ಬಿಜೆಪಿ ಶಾಪ ತಗೊಳ್ತದಂತ ನನ್ನ ಅಭಿಪ್ರಾಯ. ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ಲಸ್ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಕರಡಿ ಸಂಘ ಸರ್ ಬಂದ್ರಿಂದ ನಮಗೆ ಆನೆ ಬಲ ಬಂದಂತಾಗಿದೆ. ಆಮೇಲೆ ಅವರು ವೈಯಕ್ತಿಕವಾಗಿ ಇಲ್ಲಿ ಸುರಗುಪ್ಪ ತಾಲೂಕಿನಾಗ ಆಗಲಿ ಎಲ್ಲ ಕಡೆ ಅವ್ರದಂತ ನೆಲೆಯೂರರು ಸರ್. ಅವರು ತಮ್ಮದೇ ಆದಂಥ ಒಂದು ಮತ ಬ್ಯಾಂಕ್ ಐತೆ ಸರ್ ಅವರಿಗೆ. ಕರಡಿ ಸಂಘನವ್ರು ಬಂದ್ರಿಂದ ನಮಗೆ 100% ಗೆಲುವು ನಮ್ಮದೇ ಅಂತ ನಮ್ಗೆ ವಿಶ್ವಾಸ ವ್ಯಕ್ತಪಡಿಸ್ತೀವಿ ಸರ್. 100% ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಈ ಬಾರಿ ರಾಜಣ್ಣ ಕೊಪ್ಪಳ ಲೋಕಸಭೆಯಿಂದ ಕನ್ನಡಿಗರ ಧ್ವನಿಯಾಗಿ ವಿಜಯೀ ಭವ, ವಿಜಯೀ ಭವ.